ಬ್ಯಾಡಿ ಸರ್, ನಾನು ಇಷ್ಟೆಲ್ಲ ಶ್ರಮ ಪಟ್ಟಿದ್ದು ಹೆಸರು ಮಾಡಕ್ಕಾಗ್ಲಿ ದುಡ್ಡು ಮಾಡಕ್ಕಾಗ್ಲಿ ಅಲ್ಲ. ನನಗೊಂದು ನೆಲೆ ಬೇಕಿತ್ತು. ನನ್ನ ಮಗಿನ ನಾನೇ ಸಾಕೋ ಅನಿವಾರ್ಯತೆ ಇತ್ತು. ಅದೆಲ್ಲದಕ್ಕಿಂತ ಜಾಸ್ತಿ ನನ್ನ ಸಂಸಾರ ಸರಿ ಹೋಗುತ್ತೆ ಅನ್ನೋ ಕನಸಿತ್ತು. ಅಲ್ಲಿ ತನಕ ಏನೇ ಬಂದ್ರು ಸಹಿಸ್ಕೊಂಡು ಇಲ್ಲೇ ಇರ್ಬೇಕು ಅನ್ಕೊಂಡಿದ್ದೆ. ಆದ್ರೀಗ ನನ್ನ ಕನ್ಸು ನನ್ಸಾಗಲ್ಲ ಅಂತ ಗೊತ್ತಾಯ್ತು. ಬೆಂಕಿ ಬಿದ್ದ ಮರದಲ್ಲಿ ಮತ್ತೆ ಗೂಡು ಕಟ್ಕೊಳಕ್ ಆಗಕ್ಕಿಲ್ಲ ಅಲ್ವಾ? ಗೂಡಿನ ಆಸರೆನೇ ಇಲ್ದೇ ಇರೋಳ್ಗೆ ಗರಿಗಳನ್ನ ಕೂಡಾಕೋ ಕೆಲ್ಸ ಯಾಕೆ ಬೇಕು ಹೇಳಿ? ಸೌಭಾಗ್ಯನೇ ಇಲ್ದೇ ಇರೋಳ್ಗೆ ಹೂವು ಕುಂಕುಮ ಕೊಟ್ರೆ ಆಸೆ ಆಗಕ್ಕಿಲ್ಲ ಸರ್. ನನಗಿನ್ ಯಾವ ಆಸೆಗಳು ಇಲ್ಲ ಸರ್, ಇಲ್ಲ. ಹಾಗೆಲ್ಲ ಮಾತಾಡ್ಬೇಡ ಸುಬ್ಬಿ. ಬದುಕು ಇಷ್ಟಕ್ಕೆ ಮುಗ್ದೋಗಲ್ಲ. ನೀನೇ ಹೀಗ್ ಮಾತಾಡಿದ್ರೆ ಇನ್ನು ಈಗ ತಾನೇ ಚಿಗುರ್ತಾ ಇರೋ ಚಿಗುರು ನಿನ್ ಮಗ. ಅವನ್ ಜೀವನ ಏನಾಗ್ಬೇಕು ಹೇಳು? ಅವನು ನಿನ್ನ ನಿನ್ನ ಗುಣಗಳನ್ನ, ನಿನ್ ಛಲನ, ನಿನ್ ಸಾಧನೆನ ನೋಡ್ಕೊಂಡು ಬೆಳಿಬೇಕು. ತನ್ನ ತಾಯಿನೇ ತನಗೆ ಮಾದರಿ ಅಂತ ಎಲ್ಲಾರ ಮುಂದೆ ಎದೆ ಉಪ್ಸಿ ಹೇಳ್ಬೇಕು ಸುಬ್ಬಿ. ನೀನ್ ಹಾಗ್ ಬದುಕ್ಬೇಕಮ್ಮ. ಆಯ್ತು, ನಾ ಹೊರಡ್ತೀನಿ. ನಾನು ಹೇಳಿದ್ದು ನಾವು ಊರಿಗೆ ಹೋಯ್ತಾ ಇದ್ದೀವಿ ಅಂತ ಅಲ್ಲ. ನನ್ನ ಸೊಸೆ ನನ್ನ ಜೊತೆ ಬರ್ತಾ ಇಲ್ಲ. ಅವಳು ನಾಳೆಕ್ಕಿಂದನೇ ಅರುಣ್ ಪ್ರಸಾದ್ ಅವ್ರ ಆಫೀಸ್ಗೆ ಕೆಲ್ಸಕ್ಕೆ ಹೋಯ್ತಾಳೆ. ಅದೇ ಒಂದು ಹೆಣ್ಣು ಮನಸ್ಸು ಮಾಡಿದ್ರೆ ಯಾರ ಸಹಾಯನೂ ಇಲ್ಲದೆ, ಯಾವ ಕೆಟ್ಟ ಆದಿನೂ ತುಳಿದೆ ಚಂದಕ್ಕೆ ಬದುಕ್ಬೋದು. ಸಾಧಿಸೋ ಛಲ ಇದ್ರೆ ಎಷ್ಟೆತ್ತರಕ್ಕಾದ್ರೂ ಬೆಳಿಬೋದು ಅನ್ನೋದನ್ನ ನೀನು ತೋರಿಸ್ಬೇಕು.